ಸರ್ ನಮಸ್ತೆ, ತಮ್ಮ ಹೆಸರು? ನಾನು ಕೃಷ್ಣ ಪ್ರಸಾದ್, ಓಕೆ, ಸಹಜ ಸಮೃದ್ಧದ ನಿರ್ದೇಶಕ ಮತ್ತು ಈ ದೇಸಿ ಅಕ್ಕಿ ಮೇಳದ ಆಯೋಜಕ. ಓಕೆ ಸರ್, ಈ ಬಾರಿ ಅಕ್ಕಿ ಮೇಳ ಅಂತ ಅಂದ್ಬಿಟ್ಟಿದ್ದೀರಾ. ಇದು ಏನು ವಿಶೇಷ ಇದೆ ಸರ್ ಈ ಬಾರಿ? ಈ ಬಾರಿ 200ಕ್ಕೂ ಹೆಚ್ಚು ದೇಸಿ ಭತ್ತಗಳ ತೆನೆ ಮತ್ತು ಬೀಜಗಳು ಪ್ರದರ್ಶನಕ್ಕೆ ಬಂದಿದೆ. ಮತ್ತು ಈಗ ಉತ್ತರ ಕರ್ನಾಟಕದಲ್ಲಿ ಮತ್ತು ನಮ್ಮ ಹಳೆ ಮೈಸೂರಲ್ಲಿ, ಗಂಗಾವತಿ ಈ ಭಾಗದಲ್ಲಿ ಒಂದಷ್ಟು ರೈತರು ಸಾವಯವ ಭತ್ತಗಳನ್ನು ಬೆಳೆಸಲಿಕ್ಕೆ ಶುರು ಮಾಡಿದ್ದಾರೆ. ಈಗ ಅದು ನಾವೆಲ್ಲ ಮೊದಲು ಸ್ಯಾಂಪಲ್ ತೋರಿಸ್ತಿದ್ವಿ. ಈಗ ನೀವು ಅದನ್ನು ಕೊಂಡು ತಿಂದು ಅಡುಗೆ ಮಾಡಿ ಅದರ ರುಚಿ ನೋಡೋವಷ್ಟು ನಮ್ಗೆ ಅಕ್ಕಿಗಳ ಲಭ್ಯತೆ ಇದೆ. ವಿಶೇಷವಾಗಿ HMT ಅಂತ ಮಹಾರಾಷ್ಟ್ರದ ರಾಮ್ಜಿ ಕೋಬ್ರಾಗಾಡೆ ಅನ್ನೋ ಒಬ್ಬ ರೈತ, ಸಣ್ಣ ರೈತ, ಒಂದು ಭತ್ತ ತಳಿಯನ್ನು ಅಭಿವೃದ್ಧಿ ಮಾಡ್ತಾನೆ ಬಾಸುಮತಿಯಿಂದ. ಅದು ತುಂಬ ಜನಪ್ರಿಯ ಆಗುತ್ತೆ. ಅವಾಗ ಏನು ಹೆಸರೇ ಗೊತ್ತಿಲ್ಲ, ಏನು ಇಡಬೇಕು ಮಂಡಿನವ್ರು ಕೇಳ್ತಾರೆ, ಕ್ಯಾ ನಾಮೆ ಗೊತ್ತಿಲ್ಲ. ಅವಾಗ HMT ತುಂಬ ಪಾಪ್ಯುಲರ್ ಅಂತೆ, ಅದಕ್ಕೆ HMT ರಾಕೋ ಅಂತ HMT ಹೆಸರು ಇಡ್ತಾರೆ. ಈ ಥರದ ರಾಷ್ಟ್ರ ಪ್ರಶಸ್ತಿ ಪಡೆದ ರಾಮ್ಜಿಯ HMT ಕರ್ನಾಟಕದಲ್ಲಿ ಜನಪ್ರಿಯ ಆಗಿದೆ. ಇದು ದಿನನಿತ್ಯ ವಿಶೇಷವಾಗಿ ಪಲಾವು, ಚಿತ್ರಾನ್ನ ಈ ಥರದ ಇದಕ್ಕೆ ದರ ಅಂತ ಫೈನ್ ರೈಸ್ ಅದು. ಮತ್ತು ಎರಡನೇದು ಸಿತ್ಸಣ್ಣ ಅಂತಿದೆ. ನೀವು ಈ ಸಿತ್ಸಣ್ಣ ಇದು ನಮ್ಮ ಕರ್ನಾಟಕದ ಶಿವಳ್ಳಿ ಬೋರೇಗೌಡರು ಮಾಡಿದಂಥ ತಳಿ, ಅವರು ಅಭಿವೃದ್ಧಿ ಮಾಡಿದ್ದು. ಇದು ದಿನನಿತ್ಯ ಅಕ್ಕಿ ಭಾಳ ಚೆನ್ನಾಗಿ ಬರುತ್ತೆ. ಮತ್ತು ಈ ಅಕ್ಕಿಗಳೆಲ್ಲ ನಮ್ದು ಯಾವುದೂ ಕೂಡ ಹೊಸ ಅಕ್ಕಿ ಇಲ್ಲ. ಕನಿಷ್ಠ 6 ತಿಂಗಳು ನಾವು ಅದನ್ನು ಮಾಗಕ್ಕೆ ಬಿಟ್ಟು ಸ್ಟಾಕ್ ಇಟ್ಟು ಆಮೇಲೆ ಮಿಲ್ ಮಾಡಿಸೋದ್ರಿಂದ ನಿಮ್ಗೆ ಅನ್ನ ಚೆನ್ನಾಗಿ ಒದಗಿ ಬರುತ್ತೆ. ಮತ್ತು ಈ ಬಾರಿ ನಾವು ಸಾಕಷ್ಟು ಕಪ್ಪು ಅಕ್ಕಿನ ತಂದಿದ್ದೀವಿ. ಬರ್ಮಾ ಬ್ಲಾಕ್ ಬಂದಿದೆ. ವಿಶೇಷವಾಗಿ ಅದು ಕಪ್ಪಕ್ಕಿ ಪಾಯಸ ಮಾಡೋ ಅಂಥದ್ದು. ಅದನ್ನು ನೀವೇನು ಒಂದು ಇಡಿ ಹಾಕ್ಬಿಟ್ರೆ ಏನು ಎಲ್ಲಿ ಬೆಳೀತಾರೆ ಸರ್ ಅದನ್ನು? ಇದು ಮೂಲತಃ ಕಾಲಾಬಾತ್ ಅಂತ ಪಶ್ಚಿಮ ಬಂಗಾಳ, ಅಸ್ಸಾಮು, ಆಮೇಲೆ ಚಕೋವಾ ಅಂತ ಮಣಿಪುರ್, ಈ ಥರ ಅಲ್ಲೆಲ್ಲ ಕಪ್ಪಕ್ಕಿಗಳಿದೆ. ನಾವು ಕಾಲಾಬಾತ್ ಅನ್ನೋ ಮೂಲದ್ದು, ಇದು ಕೋಲ್ಕತ್ತಾ ಇದು ವೆಸ್ಟ್ ಬೆಂಗಾಲ್ ಮೂಲದ್ದು. ಅದು ಕರ್ನಾಟಕದ ಬಹಳಷ್ಟು ರೈತರಿಗೆ ಬೆಳೆಯೋಕ್ಕೆ ಶುರುವಾಗಿದೆ. ಈಗ 200 ಅಕ್ಕಿ ಅಂತ ಹೇಳಿದ್ರಲ್ಲ ಸರ್, ಅದರಲ್ಲಿ ಒಂದಷ್ಟು 20 ಹೆಸರುಗಳು ಹೇಳ್ಬಿಡಿ ಸರ್, ಯಾವ್ಯಾವು ಅಂತ. ಈಗ ದಿನನಿತ್ಯದ ಬಳಕೆಗೆ ಸಿದ್ಧ ಸಣ್ಣ, HMT, ರಾಜಮುಡಿ, ರತ್ನಚೂಡಿ ಇದೆಲ್ಲ ಕೂಡ ದಿನನಿತ್ಯದ ಬಳಕೆಗೆ ನಾವು ಬಳಸೋ ಅಂಥವು. ಇನ್ನು ಪರಿಮಳದ ಅಕ್ಕಿಗಳಾದಂಥ ಗಂಧಸಾಲೆ, ಜೀರಿಗೆ ಸಣ್ಣ ಇದೆಲ್ಲ ಕೂಡ ಸೆಂಟೆಡ್ ರೈಸಸ್. ಇನ್ನು ಔಷಧೀಯ ಭತ್ತಗಳಿದ್ದಾವೆ. ಇಲ್ಲಿ ನವರ ಇದೆ, ಅದು ನರ ದೌರ್ಬಲ್ಯಕ್ಕೆ ಹೆಚ್ಚು ಕೆಲಸಕ್ಕೆ ಬರುತ್ತೆ. ಮತ್ತು ಕರಿ ಗಜುಲಿ ಇದೆ, ಇದು ಬಾಣಂತಿ ಅಕ್ಕಿ ಮತ್ತು ತಾಯಿಯ ಮೊಲೆ ಹಾಲನ್ನು ಜಾಸ್ತಿ ಮಾಡೋ ಗುಣ ಇದೆ. ಮಾಪಿಲ್ಲೆ ಚಾಂಬ ಅಂತ ಒಂದು ಮಧುವಣಿಗನ ಅಕ್ಕಿ, ಅದು ತಮಿಳುನಾಡಿಂದ ಬಂದಿದೆ, ಅದು ಇದೆ. ಮತ್ತು ದೊಡ್ಡಬೈರ್ನೆಲ್ಲು, ದೊಡ್ಡಿಗ್ಯಾ ಇವೆಲ್ಲ ಕೂಡ ಕೆಂಪಕ್ಕಿಗಳು. ಇದು ಮೊಸರನ್ನ ಜೊತೆ ಸಕ್ಕರೆ ಕಾಯಿಲೆ ಇರೋರಿಗೂ ಔಷಧಿ ಆಗುತ್ತೆ. ಈ ಥರದ ಅಕ್ಕಿಗಳೆಲ್ಲ ಇದ್ದಾವೆ. ಇದ್ರ ಜೊತೆ ಕೆಲವು ಚನ್ನಂಗಿ ಭತ್ತ ಇದೆ, ಇದು ಆಂಧ್ರ ಮೂಲದ್ದು. ಇವೆಲ್ಲ ಕೂಡ ಅಪರೂಪದ ಕೆಂಪು, ಕಪ್ಪು, ಕೆನೆ ಬಣ್ಣದ ತಳಿಗಳೆಲ್ಲ ಇಲ್ಲಿದ್ದಾವೆ. ಓಕೆ ಸರ್, ಥ್ಯಾಂಕ್ ಯು.